ಹೋಳಿ ಹಬ್ಬ ಅಂದ್ರೆ ಅಲ್ಲಿ ಹಲಗೆ ಸೌಂಡ್ ಇರಲೇಬೇಕು. ಆದ್ರೆ ಈಗ ಹಲಗೆಗಿಂತ ಡಿಜೆ ಹಾಡುಗಳೇ ಹೆಚ್ಚು ಸದ್ದು ಮಾಡ್ತಾ ಇವೆ. ಆದ್ರೆ ಧಾರವಾಡದಲ್ಲಿ ಹಬ್ಬಕ್ಕೂ ಮೊದಲೇ ಹಲಗೆ ಸದ್ದು ಜೋರಾಗಿ ಕೇಳಿದೆ. ಹೋಳಿ ಹಬ್ಬಕ್ಕೂ ಮುನ್ನವೇ ರಂಗೇರಿದ ಧಾರವಾಡ. ಬಣ್ಣದೋಕುಳಿಗೆ ಕಿಚ್ಚು ಹಚ್ಚಿದ ಹಲಗೆ ನೀನಾದ. ನಗರದ ತುಂಬೆಲ್ಲ ಜನರು ಕಿಕ್ಕಿರಿದು ಸೇರಿದ್ರು. ಬಣ್ಣದೋಕುಳಿ ಆಡಿ ಸಂಭ್ರಮಿಸಿದ್ರು. ಕೈಯಲ್ಲಿ ಹಲಗೆ ಹಿಡಿದು ಬಾರಿಸಿದ್ರೆ ನೆರೆದಿದ್ದವರೆಲ್ಲ ಬಂದು ನಮ್ಮದು ಒಂದು ಇರ್ಲಿ ಅಂತ 2 ಸ್ಟೆಪ್ ಹಾಕಿದ್ರು. ಧಾರವಾಡ ನಗರದಲ್ಲಿ ಜನರು ಬಣ್ಣದೋಕುಳಿಯಲ್ಲಿ ಮಿಂದೆದ್ರು. ಹೋಳಿ ಹುಣ್ಣಿಮೆಯ ಹಿನ್ನೆಲೆ ಹಲಗಿ ಹಬ್ಬ ಆಚರಿಸಿದ್ರು. ಹೀಗೆ ವಿವಿಧ ಬಡಾವಣೆಗಳಿಂದ ಹಲಗಿಯನ್ನ ಬಾರಿಸುತ್ತಾ ಬಂದ್ರು. ಎಲ್ಲರೂ ಧಾರವಾಡದ ಕಾಮನಕಟ್ಟಿ ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಸೇರಿ ಬಣ್ಣದೋಕುಳಿಗೆ ಕಿಚ್ಚು ಹಚ್ಚಿಸಿದ್ರು. 12 ವರ್ಷದ ಪ್ರಾರಂಭವಾಗಿದೆ. ಈ ವರ್ಷದು ಪ್ರಪ್ರಥಮವಾಗಿ ನಮ್ಮ ಪ್ಯಾಟಿ ವೀರಭದ್ರ ದೇವಸ್ಥಾನದಿಂದ ಈ ಹಲಗೆ ಹಬ್ಬವನ್ನು ಆಚರಿಸಲಾಗುವುದು. ಈ ಹಬ್ಬ ಹಳೆ ಪದ್ಧತಿ ಅಂತ ಒಂದು ಉಳಿಬೇಕಂತ ಹಿಂಗಾಗಿ ಆಚರಣೆ ಮಾಡಬೇಕಂತ ಧಾರವಾಡದಲ್ಲಿ ಸಮಸ್ತ ನಾಗರಿಕರು ಸೇರಿ ನಾವು ಇವತ್ತು ಹೋಳಿ ಆಚರಣೆ ಸಮಿತಿ ಧಾರವಾಡ ಉಚಿತ 12ನೇ ವರ್ಷವನ್ನು ಚಾಲನೆ ನೀಡಲಾಗಿದೆ. ನಗರದ ಯುವಕರು 1 ತಿಂಗಳ ಮುಂಚೆಯೇ ಆಯಾ ಬಡಾವಣೆಗಳಲ್ಲಿ ಹಲಗೆ ಬಾರಿಸುವುದಕ್ಕೆ ತರಬೇತಿ ನಡೆಸುತ್ತಾರೆ. ಬಳಿಕ ಹೋಳಿ ಹುಣ್ಣಿಮೆಗೆ 4-5 ದಿನ ಇರುವಾಗಲೇ ಎಲ್ಲರೂ ದೇವಸ್ಥಾನದ ಎದುರಿಗೆ ಸೇರ್ತಾರೆ. ಹಲಗೆ ಬಾರಿಸುತ್ತಲೇ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹಬ್ಬದ ಜೋಶ್ ಹೆಚ್ಚಿಸುತ್ತಾರೆ. ವರ್ಷದಲ್ಲಿ ಬರುವಂತ ಒಂದೇ ಹಬ್ಬ, ಆ ಯುವಕರನ್ನ ಹುರಿದುಂಬಿಸುವಂತ, ಯುವಕರಿಗೆ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಿಕ್ಕೆ ನಮ್ಮ ಶಂಕರ್ ಶೆಳಕೆ, ಈ ಹಿಂದೆ ಇರುವಂತ ಎಲ್ಲ ಮಂಡಳದ ಅಧ್ಯಕ್ಷರುಗಳು ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರತಿ ವರ್ಷವೂ ಕೂಡ 12 ವರ್ಷದಿಂದ ಈ ಒಂದು ಹೋಳಿ ಹಬ್ಬ, ಹಲಗೆ ಹಬ್ಬ ನಡೀತಾ ಇದೆ. ಇತ್ತೀಚಿನ ವರ್ಷಗಳಲ್ಲಂತೂ ಇದರ ಸಡಗರ ಇನ್ನೂ ಹೆಚ್ಚಾಗಿದೆ. ಹಲಗೆ ಹಬ್ಬ ಸಂಚರಿಸುವ ಮಾರ್ಗದಲ್ಲಿ ಕೇಸರಿ ಧ್ವಜಗಳು ರಾರಾಜಿಸುತ್ತವೆ. ಇನ್ನು ಹೋಳಿ ಹುಣ್ಣಿಮೆಯಲ್ಲಿ ಹಲಗೆಗಳು ಮಾಯವಾಗ್ತಿರುವ ಕಾರಣ 12 ವರ್ಷದ ಹಿಂದೆ ಹಲಗೆ ಹಬ್ಬ ಶುರುವಾಯಿತು. ಇದೇ ಹಬ್ಬ ಈಗ ದೊಡ್ಡ ಉತ್ಸವವಾಗಿ ನಿಂತಿದೆ. ಹಬ್ಬಗಳೇ ನಶಿಸಿ ಹೋಗುತ್ತಿರುವ ಈ ದಿನಗಳಲ್ಲಿ ಧಾರವಾಡದ ಮಟ್ಟಿಗೆ ಮಾತ್ರ ಈ ಹಲಗೆ ಹಬ್ಬ ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗ್ತಿರುವುದೇ ವಿಶೇಷ. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಹೋಳಿ ಹಬ್ಬ ಅಂದ್ರೆ ಅಲ್ಲಿ ಹಲಗೆ ಸೌಂಡ್ ಇರಲೇಬೇಕು. ಆದ್ರೆ ಈಗ ಹಲಗೆಗಿಂತ ಡಿಜೆ ಹಾಡುಗಳೇ ಹೆಚ್ಚು ಸದ್ದು ಮಾಡ್ತಾ ಇವೆ. ಆದ್ರೆ ಧಾರವಾಡದಲ್ಲಿ ಹಬ್ಬಕ್ಕೂ ಮೊದಲೇ ಹಲಗೆ ಸದ್ದು ಜೋರಾಗಿ ಕೇಳಿದೆ. ಹೋಳಿ ಹಬ್ಬಕ್ಕೂ ಮುನ್ನವೇ ರಂಗೇರಿದ ಧಾರವಾಡ. ಬಣ್ಣದೋಕುಳಿಗೆ ಕಿಚ್ಚು ಹಚ್ಚಿದ ಹಲಗೆ ನೀನಾದ. ನಗರದ ತುಂಬೆಲ್ಲ ಜನರು ಕಿಕ್ಕಿರಿದು ಸೇರಿದ್ರು. ಬಣ್ಣದೋಕುಳಿ ಆಡಿ ಸಂಭ್ರಮಿಸಿದ್ರು. ಕೈಯಲ್ಲಿ ಹಲಗೆ ಹಿಡಿದು ಬಾರಿಸಿದ್ರೆ ನೆರೆದಿದ್ದವರೆಲ್ಲ ಬಂದು ನಮ್ಮದು ಒಂದು ಇರ್ಲಿ ಅಂತ 2 ಸ್ಟೆಪ್ ಹಾಕಿದ್ರು. ಧಾರವಾಡ ನಗರದಲ್ಲಿ ಜನರು ಬಣ್ಣದೋಕುಳಿಯಲ್ಲಿ ಮಿಂದೆದ್ರು. ಹೋಳಿ ಹುಣ್ಣಿಮೆಯ ಹಿನ್ನೆಲೆ ಹಲಗಿ ಹಬ್ಬ ಆಚರಿಸಿದ್ರು. ಹೀಗೆ ವಿವಿಧ ಬಡಾವಣೆಗಳಿಂದ ಹಲಗಿಯನ್ನ ಬಾರಿಸುತ್ತಾ ಬಂದ್ರು. ಎಲ್ಲರೂ ಧಾರವಾಡದ ಕಾಮನಕಟ್ಟಿ ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಸೇರಿ ಬಣ್ಣದೋಕುಳಿಗೆ ಕಿಚ್ಚು ಹಚ್ಚಿಸಿದ್ರು. 12 ವರ್ಷದ ಪ್ರಾರಂಭವಾಗಿದೆ. ಈ ವರ್ಷದು ಪ್ರಪ್ರಥಮವಾಗಿ ನಮ್ಮ ಪ್ಯಾಟಿ ವೀರಭದ್ರ ದೇವಸ್ಥಾನದಿಂದ ಈ ಹಲಗೆ ಹಬ್ಬವನ್ನು ಆಚರಿಸಲಾಗುವುದು. ಈ ಹಬ್ಬ ಹಳೆ ಪದ್ಧತಿ ಅಂತ ಒಂದು ಉಳಿಬೇಕಂತ ಹಿಂಗಾಗಿ ಆಚರಣೆ ಮಾಡಬೇಕಂತ ಧಾರವಾಡದಲ್ಲಿ ಸಮಸ್ತ ನಾಗರಿಕರು ಸೇರಿ ನಾವು ಇವತ್ತು ಹೋಳಿ ಆಚರಣೆ ಸಮಿತಿ ಧಾರವಾಡ ಉಚಿತ 12ನೇ ವರ್ಷವನ್ನು ಚಾಲನೆ ನೀಡಲಾಗಿದೆ. ನಗರದ ಯುವಕರು 1 ತಿಂಗಳ ಮುಂಚೆಯೇ ಆಯಾ ಬಡಾವಣೆಗಳಲ್ಲಿ ಹಲಗೆ ಬಾರಿಸುವುದಕ್ಕೆ ತರಬೇತಿ ನಡೆಸುತ್ತಾರೆ. ಬಳಿಕ ಹೋಳಿ ಹುಣ್ಣಿಮೆಗೆ 4-5 ದಿನ ಇರುವಾಗಲೇ ಎಲ್ಲರೂ ದೇವಸ್ಥಾನದ ಎದುರಿಗೆ ಸೇರ್ತಾರೆ. ಹಲಗೆ ಬಾರಿಸುತ್ತಲೇ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹಬ್ಬದ ಜೋಶ್ ಹೆಚ್ಚಿಸುತ್ತಾರೆ. ವರ್ಷದಲ್ಲಿ ಬರುವಂತ ಒಂದೇ ಹಬ್ಬ, ಆ ಯುವಕರನ್ನ ಹುರಿದುಂಬಿಸುವಂತ, ಯುವಕರಿಗೆ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಿಕ್ಕೆ ನಮ್ಮ ಶಂಕರ್ ಶೆಳಕೆ,
ಇರುವಂತಹ ಎಲ್ಲ ಮಂಡಳದ ಅಧ್ಯಕ್ಷರುಗಳು ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರತಿ ವರ್ಷವೂ ಕೂಡ 12 ವರ್ಷದಿಂದ ಈ ಒಂದು ಹೋಳಿ ಹಬ್ಬ ಹಲಿಗೆ ಹಬ್ಬ ನಡೀತಾ ಇದೆ. ಇತ್ತೀಚಿನ ವರ್ಷಗಳಲ್ಲಂತೂ ಇದರ ಸಡಗರ ಇನ್ನೂ ಹೆಚ್ಚಾಗಿದೆ. ಹಲಿಗೆ ಹಬ್ಬ ಸಂಚರಿಸುವ ಮಾರ್ಗದಲ್ಲಿ ಕೇಸರಿ ಧ್ವಜಗಳು ರಾರಾಜಿಸುತ್ತವೆ. ಇನ್ನು ಹೋಳಿ ಹುಣ್ಣಿಮೆಯಲ್ಲಿ ಹಲಿಗೆಗಳು ಮಾಯವಾಗ್ತಿರುವ ಕಾರಣ 12 ವರ್ಷದ ಹಿಂದೆ ಹಲಿಗೆ ಹಬ್ಬ ಶುರುವಾಯಿತು. ಇದೇ ಹಬ್ಬ ಈಗ ದೊಡ್ಡ ಉತ್ಸವವಾಗಿ ನಿಂತಿದೆ. ಹಬ್ಬಗಳೇ ನಶಿಸಿ ಹೋಗುತ್ತಿರುವ ಈ ದಿನಗಳಲ್ಲಿ ಧಾರವಾಡದ ಮಟ್ಟಿಗೆ ಮಾತ್ರ ಈ ಹಲಿಗೆ ಹಬ್ಬ ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗ್ತಿರುವುದೇ ವಿಶೇಷ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಹೋಳಿ ಹಬ್ಬ ಅಂದ್ರೆ ಅಲ್ಲಿ ಹಲಗೆ ಸೌಂಡ್ ಇರಲೇಬೇಕು. ಆದ್ರೆ ಈಗ ಹಲಗೆಗಿಂತ ಡಿಜೆ ಹಾಡುಗಳೇ ಹೆಚ್ಚು ಸದ್ದು ಮಾಡ್ತಾ ಇವೆ. ಆದ್ರೆ ಧಾರವಾಡದಲ್ಲಿ ಹಬ್ಬಕ್ಕೂ ಮೊದಲೇ ಹಲಗೆ ಸದ್ದು ಜೋರಾಗಿ ಕೇಳಿದೆ. ಹೋಳಿ ಹಬ್ಬಕ್ಕೂ ಮುನ್ನವೇ ರಂಗೇರಿದ ಧಾರವಾಡ. ಬಣ್ಣದೋಕುಳಿಗೆ ಕಿಚ್ಚು ಹಚ್ಚಿದ ಹಲಗೆ ನೀನಾದ. ನಗರದ ತುಂಬೆಲ್ಲ ಜನರು ಕಿಕ್ಕಿರಿದು ಸೇರಿದ್ರು. ಬಣ್ಣದೋಕುಳಿ ಆಡಿ ಸಂಭ್ರಮಿಸಿದ್ರು. ಕೈಯಲ್ಲಿ ಹಲಗೆ ಹಿಡಿದು ಬಾರಿಸಿದ್ರೆ ನೆರೆದಿದ್ದವರೆಲ್ಲ ಬಂದು ನಮ್ಮದು ಒಂದು ಇರ್ಲಿ ಅಂತ 2 ಸ್ಟೆಪ್ ಹಾಕಿದ್ರು. ಧಾರವಾಡ ನಗರದಲ್ಲಿ ಜನರು ಬಣ್ಣದೋಕುಳಿಯಲ್ಲಿ ಮಿಂದೆದ್ರು. ಹೋಳಿ ಹುಣ್ಣಿಮೆಯ ಹಿನ್ನೆಲೆ ಹಲಗಿ ಹಬ್ಬ ಆಚರಿಸಿದ್ರು. ಹೀಗೆ ವಿವಿಧ ಬಡಾವಣೆಗಳಿಂದ ಹಲಗಿಯನ್ನ ಬಾರಿಸುತ್ತಾ ಬಂದ್ರು. ಎಲ್ಲರೂ ಧಾರವಾಡದ ಕಾಮನಕಟ್ಟಿ ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಸೇರಿ ಬಣ್ಣದೋಕುಳಿಗೆ ಕಿಚ್ಚು ಹಚ್ಚಿಸಿದ್ರು. 12 ವರ್ಷದ ಪ್ರಾರಂಭವಾಗಿದೆ. ಈ ವರ್ಷದು ಪ್ರಪ್ರಥಮವಾಗಿ ನಮ್ಮ ಪ್ಯಾಟಿ ವೀರಭದ್ರ ದೇವಸ್ಥಾನದಿಂದ ಈ ಹಲಿಗೆ ಹಬ್ಬವನ್ನು ಆಚರಿಸಲಾಗುವುದು. ಈ ಹಬ್ಬ ಹಳೆ ಪದ್ಧತಿ ಅಂತ ಒಂದು ಉಳಿಬೇಕಂತ, ಹಿಂಗಾಗಿ ಆಚರಣೆ ಮಾಡಬೇಕಂತ ಧಾರವಾಡದಲ್ಲಿ ಸಮಸ್ತ ನಾಗರಿಕರು ಸೇರಿ ನಾವು ಇವತ್ತು ಹೋಳಿ ಆಚರಣೆ ಸಮಿತಿ ಧಾರವಾಡ ವತಿಯಿಂದ 12ನೇ ವರ್ಷವನ್ನು ಚಾಲನೆ ನೀಡಲಾಗಿದೆ. ನಗರದ ಯುವಕರು 1 ತಿಂಗಳ ಮುಂಚೆಯೇ ಆಯಾ ಬಡಾವಣೆಗಳಲ್ಲಿ ಹಲಗೆ ಬಾರಿಸುವುದಕ್ಕೆ ತರಬೇತಿ ನಡೆಸುತ್ತಾರೆ. ಬಳಿಕ ಹೋಳಿ ಹುಣ್ಣಿಮೆಗೆ 4-5 ದಿನ ಇರುವಾಗಲೇ ಎಲ್ಲರೂ ದೇವಸ್ಥಾನದ ಎದುರಿಗೆ ಸೇರ್ತಾರೆ. ಹಲಗೆ ಬಾರಿಸುತ್ತಲೇ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹಬ್ಬದ ಜೋಶ್ ಹೆಚ್ಚಿಸುತ್ತಾರೆ. ವರ್ಷದಲ್ಲಿ ಬರುವಂತಹ ಒಂದೇ ಹಬ್ಬ, ಆ ಯುವಕರನ್ನ ಹುರಿದುಂಬಿಸುವಂತ, ಯುವಕರಿಗೆ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಿಕ್ಕೆ ನಮ್ಮ ಶಂಕರ್ ಶೆಳಕೆ ಈ ಹಿಂದೆ ಇರುವಂತಹ ಎಲ್ಲ ಮಂಡಳದ ಅಧ್ಯಕ್ಷರುಗಳು ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರತಿ ವರ್ಷವೂ ಕೂಡ 12 ವರ್ಷದಿಂದ ಈ ಒಂದು ಹೋಳಿ ಹಬ್ಬ ಹಲಿಗೆ ಹಬ್ಬ ನಡೀತಾ ಇದೆ. ಇತ್ತೀಚಿನ ವರ್ಷಗಳಲ್ಲಂತೂ ಇದರ ಸಡಗರ ಇನ್ನೂ ಹೆಚ್ಚಾಗಿದೆ. ಹಲಿಗೆ ಹಬ್ಬ ಸಂಚರಿಸುವ ಮಾರ್ಗದಲ್ಲಿ ಕೇಸರಿ ಧ್ವಜಗಳು ರಾರಾಜಿಸುತ್ತವೆ. ಇನ್ನು ಹೋಳಿ ಹುಣ್ಣಿಮೆಯಲ್ಲಿ ಹಲಿಗೆಗಳು ಮಾಯವಾಗ್ತಿರುವ ಕಾರಣ 12 ವರ್ಷದ ಹಿಂದೆ ಹಲಿಗೆ ಹಬ್ಬ ಶುರುವಾಯಿತು. ಇದೇ ಹಬ್ಬ ಈಗ ದೊಡ್ಡ ಉತ್ಸವವಾಗಿ ನಿಂತಿದೆ. ಹಬ್ಬಗಳೇ ನಶಿಸಿ ಹೋಗುತ್ತಿರುವ ಈ ದಿನಗಳಲ್ಲಿ ಧಾರವಾಡದ ಮಟ್ಟಿಗೆ ಮಾತ್ರ ಈ ಹಲಿಗೆ ಹಬ್ಬ ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗ್ತಿರುವುದೇ ವಿಶೇಷ.